ಬೆಂಗಳೂರು ಮಾರಿಕುಪ್ಪಂ ರೈಲಿನಲ್ಲಿ ಪೊಲೀಸರಿಂದ ಜಾಗೃತಿ ಹಾಗೂ ತಪಾಸಣೆ. ನಿತ್ಯ ಕೆಜಿಎಫ್ನಿಂದ ಬೆಂಗಳೂರಿಗೆ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡುವ ಹಿನ್ನೆಲೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಕೆಜಿಎಫ್ ಪೊಲೀಸರಿಂದ ಜಾಗೃತಿ ಮೂಡಿಸಿದ್ದಾರೆ. ಮಾರಿಕುಪ್ಪಂ ಬೆಂಗಳೂರು ಪ್ಯಾಸೆಂಜರ್ ರೈಲಿನಲ್ಲಿ ಪೊಲೀಸರು ಪ್ರಯಾಣಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಕೈಗೊಂಡಿದ್ದಾರೆ. ಪ್ರತಿನಿತ್ಯ ಸೀಟು ಹಾಗೂ ಇನ್ನಿತರ ಕಾರಣಕ್ಕಾಗಿ ರೈಲಿನಲ್ಲಿ ಪದೇ ಪದೇ ದೂರುಗಳು ಕೇಳಿ ಬಂದ ಹಿನ್ನೆಲೆ ಡಿವೈಎಸ್ಪಿ ಲಕ್ಷ್ಮಯ್ಯ ನೇತೃತ್ವದಲ್ಲಿ ರೈಲಿನಲ್ಲಿ ತಪಾಸಣೆ ನಡೆಸಲಾಯಿತು. ಪ್ರಯಾಣಿಕರೊಂದಿಗೆ ಜಗಳ ಮಾಡುವವರು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತು ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಏನಾಗುತ್ತೆ ಗೊತ್ತಾ, ತಿರ್ಗಾ ಹಿಡಿತಾರೆ. ತಿರ್ಗಾ ಏನಾಗುತ್ತೆ, ಉರ್ಗಂತಾರೆ, ಮತ್ತೆ ಹಿಡಿತಾರೆ. ನಮ್ಗೆ ಏನಾದರೆ ಒಂದು ನಂಬರ್ ಡಿಸ್ಪ್ಲೇ ಆದರೆ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ ನಂಬರ್ ನೀವು ಇದಕ್ಕೆ ರೈಸ್ ಮಾಡಿಪ್ಪ. ನಿಮ್ಮ ಕಂಪ್ಲೇಂಟ್ಸ್ ಏನಿದಾವೆ ನಮ್ದೆಲ್ಲ ಇವೆಲ್ಲ ಸುಮ್ಮನೆ ಅವೇರ್ನೆಸ್ಸು ಅವ್ರಿಗೆ ಮತ್ತೆ ಪ್ರಿಕಾಷನ್ಸ್ ಅದೇ. ಇವಾಗ ನೀವು ರೈಲ್ವೆಗೆ ಕಂಪ್ಲೇಂಟ್, ನೀವು ಡೈಲಿ ಹೋಗ್ಬಿಟ್ಟಿರಲ್ವಾ, ರೈಲ್ವೆ ಇದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿ. ಇಲ್ಲ, ಅದನ್ನು ರೈಸ್ ಮಾಡಿಬಿಟ್ಟು ಊರಿಗೆ ಹೋಗೇ ಬರ್ತೀವಿ ನಾವು. ಅಲ್ಲ ಅದನ್ನೇ ಏನು ಇವಾಗ ಮಾಡ್ತಾರಲ್ಲ, ಇವಾಗ ನಾನು ರೇಸ್ ಮಾಡೋಕ್ಕೆ ಆಗಿಬಿಟ್ಟು ಆ ಥರ ಆಗ್ತಾಯಿದ್ರೆ ಅದಕ್ಕೆ ಟ್ರೈನ್ ಹೋಗ್ಬಿಡುತ್ತೆ, ಇದಕ್ಕೆ ಬಂಗಾರಪೇಟೆಗೆ ಹೋಗ್ಬಿಡುತ್ತೆ, ಮಾಲೂರಿಗೆ ಹೋಗ್ಬಿಡುತ್ತೆ. ನಾವು ನಿಂತ್ಕೊಂಡೇ ಬರಬೇಕು, ಯಾಕಂದರೆ ಡೈಲಿ ನಾವು ನಿಂತ್ಕೊಂಡೇ ಬರೋದು. ರೈಸ್ ಅಲ್ಲಪ್ಪ, ಕಂಪ್ಲೇಂಟ್ ರೈಸ್ ಮಾಡಿ, ಅಫಿಷಿಯಲಿ ರೈಸ್ ಮಾಡಿ ಕಂಪ್ಲೇಂಟನ್ನು. ಹೌದು, ಹೆಂಗೆ ರೈಸ್ ಮಾಡೋದು ಸರ್ ಯಾರು ಪಟ್ಟು ಬರ್ತಾರೆ ಅವ್ರಿಗೆ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಇದೆಯಾ, ನಿಮ್ಗೆ ಯಾರಾದರೂ ಯೂಟಿಲೈಸ್ ಮಾಡೋದು, ತೊಂದರೆ ಮಾಡೋದು ಏನಾದರೂ ಮಾಡ್ತಿದ್ರೆ ಏನಿಲ್ಲ. ಏನಾದರೂ ಇದ್ರೆ ಕಂಪ್ಲೇಂಟ್ ಮಾಡ್ಬೋದು. ಸಸ್ಪೀಸಿಯಸ್ ಮೆಟೀರಿಯಲ್ ಮತ್ತು ಸಸ್ಪೀಸಿಯಸ್ ಆಗಿ ಯಾರಾದರೂ ವ್ಯಕ್ತಿಗಳು ಕಂಡು ಬಂದರೆ ಅದು ಇನ್ಫಾರ್ಮೇಶನ್ ಕೊಡಬೇಕು. ನೀವು ಕೊಟ್ಟಂಥ ಇನ್ಫಾರ್ಮೇಶನ್ ಯಾರು ಕೊಟ್ಟರೆ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಮಾಹಿತಿ ಕೊಡಿ ಸಾಕು. ಯಾರಿಗೆ ಕೊಡಬೇಕು ಅಂದರೆ 112ಗೆ ಡಯಲ್ ಮಾಡ್ಬೋದು. ಒಂದಲ್ಲಿ ನೀವು ಇಳಿತೀರಲ್ಲ, ಅಲ್ಲಿ ಕೂಡ ಸಂಬಂಧಪಟ್ಟ ನಮ್ಮ ರೈಲ್ವೆ ಪೊಲೀಸರು ಇರ್ತಾರೆ, ಅವ್ರಿಗೆ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು. ಅದನ್ನ ಮಾಡಿದ್ದೇವೆ. ನಿಮ್ಗೇನಾದ್ರು ತೊಂದರೆ ನಿಮ್ಮ ಏನಿಲ್ಲ. ಯಾಕಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಪೊಲೀಸರಿಗೆ ಗಮನ ತರೋನ್ಸಿದ್ರೆ ಏನಾದಿದ್ರೆ ಈಗ ಹೇಳ್ಬೋದು. ಪೊಲೀಸರು ಟ್ರೈನಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಕೇಳಕ್ಕೆ ಬಂದಿದ್ದೀವಿ ಇದ್ರೆ ಸರ್ಗೆ ಹೇಳ್ಬೋದು. ಮನೆ ಹೋಗ್ತಾ ಇದೀರಾ? ಮುಂದೆ ಇಟ್ಕೊಳ್ಳಿ ಮಾತ್ರ. ಏನಾದ್ರು ಪ್ರಾಬ್ಲಮ್ ಇತ್ತು, ಪೊಲೀಸ್ನವ್ರಿಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಈಗಲೂ ಹೇಳ್ಬೋದು. 112ಗೆ ಜ್ಞಾಪಕ ಇಟ್ಕೊಳ್ಳಿ. 112 ಹೆಲ್ಪ್ ಲೈನ್ ನಂಬರ್, ಪೊಲೀಸ್ ಹೆಲ್ಪ್ ಲೈನ್ ನಂಬರ್ 112. ಎನಿ ಎಮರ್ಜೆನ್ಸಿಗೆ ನೀವು ಕಾಲ್ ಮಾಡ್ಬೋದು. ಅದು ಈಗಲೂ ಕೂಡ ಡೈಲಿ ಟ್ರೈನ್ ಜರ್ನಿಯಲ್ಲಿ ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ನಮ್ ಗಮನಕ್ಕೆ ತರ್ಬೋದು. ಏನಾದ್ರು ಪ್ರಾಬ್ಲಮ್ ಇದೆಯಾ ಆ ತರ? ಏನಿಲ್ಲ, ಎಕ್ಸೆಪ್ಟ್ ಸೀಟ್ ಸ್ವಲ್ಪ ಏನು ಕಷ್ಟ ಆಗ್ಬಿಡುತ್ತೆ, ಸೀಟ್ ಸಿಗಲ್ಲ ಅಂತೇಳಿ. ಆಮೇಲೆ ಅಡ್ವಾನ್ಸ್ ಆಗಿ ಬ್ಯಾಗ್ ಇಡೋದು, ಮುಂದೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಬರ್ತಾರೆ, ಆ ತರ ಮಾಡಂಗಿಲ್ಲ. ಯಾರು ಹತ್ತಾರೋ, ಯಾರು ಫಸ್ಟ್ ಸೀಟ್ ಕೇಳ್ತಾರೋ ಕೊಟ್ಬಿಡ್ಬೇಕು. ನೋ ರಿಸರ್ವೇಶನ್ ಫಸ್ಟೇ. ಸೊ ಇದು ಓಕೆ. ಅಡ್ವಾನ್ಸ್ ಆಗಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನಮ್ಮವ್ರು ಬರ್ತಾರೆ ಅಂತ ರಿಸರ್ವ್ ಮಾಡೋದು, ಆ ಕೆಲಸ ಮಾಡಬೇಡಿ. ಯಾರು ಬರ್ತಾರೋ, ಹೆಣ್ಮಕ್ಳು ನಿಂತಿರ್ತಾರೆ, ಮಗು ಇರ್ತಾರೆ, ಅವ್ರಿಗೆ ಯಾರಾದ್ರು ಎದ್ ನಿಂತು ಸೀಟ್ ಕೊಡೋದು ಕೂಡ ಅದು ನಿಮ್ಮ ಮ್ಯಾನರಿಸಮ್ಸ್ ತೋರಿಸುತ್ತೆ. ಟ್ರೈನ್ ಜರ್ನಿ ಎಲ್ಲ ಏನೋ ಒಂದು ಕೋಆಪರೇಷನ್ ಇರಬೇಕು. ಹೆಣ್ಮಕ್ಳು ನಿಂತಿರ್ತಾರೆ. ಅದೇ ಪರ್ಪಸ್ಸು ಎಲ್ಲರಿಗೂ ಅವೇರ್ ಮಾಡಿದ್ವಿ, ಅವೇರ್ನೆಸ್ ಕೊಟ್ಟಿದ್ದೀವಿ. ಮತ್ತೆ ಏನೇನು ವಿಷಯ ಮಾಡಿ ಕೇಳಿಸಿ
ಅದೇ ಫೇಮಸ್